ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ಕನಸಿಗೆ ನಿಮ್ಮ ರೆಕ್ಕೆ ಆಗಿರುವಂತಹ ಅಚೀವರ್ ಸಂಸ್ಥೆಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇರಬಹುದು. ಈಗ ಅಧಿಕೃತ ಕರ್ನಾಟಕ ಗೆಜೆಟ್ ನಲ್ಲಿ ಒಂದಿಷ್ಟು ನಿಯಮಗಳನ್ನ ಬದಲಾವಣೆ ಮಾಡಿದ್ದಾರೆ. ಸೊ ಸುಮಾರು ಜನಕ್ಕೆ ಆ ಗೆಜೆಟ್ ಗೊತ್ತಿದ್ರೂ ಕೂಡ ಅದೇನಂತ ಅರ್ಥ ಆಗಿರೋಲ್ಲ ಅಥವಾ ಆ ಗೆಜೆಟ್ ಬಗ್ಗೆನೇ ಗೊತ್ತಿರೋದಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಆ ಕರ್ನಾಟಕ ಶಿಕ್ಷಕರ ನೇಮಕಾತಿಗೆ ಹೊರಡಿಸಿರುವಂತಹ ಕರಡು ನಿಯಮಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೇಳಿಸ್ಕೊಳ್ಳಿ. ಯಾರ್ಯಾರು ಶಿಕ್ಷಕ ಅಭ್ಯರ್ಥಿಗಳಿದ್ದೀರಾ ಅಥವಾ ಸ್ಪರ್ಧಾರ್ಥಿಗಳಿದ್ದೀರಾ ಎಲ್ಲರೂ ಕೂಡ ಗಮನಿಸಿ. ಸೊ PSTR ನೇಮಕಾತಿ ಹಾಗೆ GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನ 2026ರಲ್ಲಿ ತರ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಹೇಳೋದಾದ್ರೆ ನೋಡಿ ಸ್ನೇಹಿತರೆ, ಇದು ಇತ್ತೀಚೆಗಷ್ಟೇ 21 ಜನವರಿ 2026ಕ್ಕೆ ಕರ್ನಾಟಕದ ರಾಜ್ಯಪತ್ರ ಅಧಿಕೃತ ಗೆಜೆಟ್ ನಲ್ಲಿ ಹೊರಬಂದಂತಹ ಮಾಹಿತಿ ಇದಾಗಿದೆ. ಸೊ ಏನಪ್ಪಾ ಚೇಂಜಸ್ ಅಂತಂದ್ರೆ, ನಾನು ನಿಮಗೆ ಸ್ವಲ್ಪ ದಿನಗಳ ಹಿಂದೆ ಶಿಕ್ಷಕರ ನೇಮಕಾತಿಯ ಎಲ್ಲ ಎಕ್ಸಾಮ್ ಎಲ್ಲ ಪ್ಯಾಟರ್ನ್ ಒಂದೇ ವಿಡಿಯೋನ ಮಾಡಿದ್ದೆ. ಸೊ ಅದರಲ್ಲಿ ಕೂಡ ಇದನ್ನ ಹೇಳಿದ್ದೆ. ಬಟ್ ಅದರಲ್ಲಿ ಇವಾಗ ಬದಲಾವಣೆ ಆಗಿದೆ ಸ್ನೇಹಿತರೆ. ಸೊ ಅದೇನ್ ಬದಲಾವಣೆ ಅಂತ ಹೇಳ್ತೀನಿ ನೋಡಿ. ಸೊ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನಿದೆ ಅಲ್ವಾ, GPSTR 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೊ ಸ್ನೇಹಿತರೆ, ಮುಂಚೆ ಏನಾಗಿತ್ತು ಅಂತಂದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ ಮೆರಿಟ್ ಅನ್ನ ಚೇಂಜ್ ಇತ್ತು. ಅಂದ್ರೆ BEd ಗೆ ಸ್ವಲ್ಪ ಜಾಸ್ತಿ ಮೆರಿಟ್ ಇತ್ತು. ಸೊ ಈಗ ಏನ್ ಮಾಡಿದ್ದಾರೆ, ಹೊಸ ಕರಡು ನಿಯಮದ ಪ್ರಕಾರ ಕರ್ನಾಟಕದ ಗೆಜೆಟ್ ನಲ್ಲಿ ಬಂದಿರೋ ಮಾಹಿತಿ ಪ್ರಕಾರ, ಸೊ ನಿಮ್ಮ ಏನು ಎಕ್ಸಾಮ್ ಬರೀತೀರಲ್ವಾ, GPT ಎಕ್ಸಾಮ್ GPSTR ಎಕ್ಸಾಮ್ ಬರೀತೀರಲ್ವಾ, ಅದಕ್ಕೆ 70% ಮೆರಿಟ್ ಅನ್ನ ಆ ಒಂದು ಎಕ್ಸಾಮ್ ನಿಂದ ತೆಗೆದುಕೋತಾರೆ. ಇನ್ನು TET ಎಕ್ಸಾಮ್ ಇಂದ 20% ಅಂಕದ ಮೆರಿಟ್ ಅನ್ನ ತೆಗೆದುಕೋತಾರೆ. ಡಿಗ್ರಿ ಮಾರ್ಕ್ಸ್ ಇಂದ 8% ಮೆರಿಟ್ ಅಂಕ, ಹಾಗೆ BEd ಮಾರ್ಕ್ಸ್ ಇಂದ 2%. ಸೊ ಎಲ್ಲದನ್ನು ಕನ್ಸಿಡರ್ ಮಾಡಿ ಮೆರಿಟ್ ಪಟ್ಟಿಯನ್ನ ತಯಾರು ಮಾಡ್ತಾರೆ. ಸೊ ನಿಮ್ದು ಅಕಸ್ಮಾತ್ TET ಅಲ್ಲಿ ಜಸ್ಟ್ ಕ್ವಾಲಿಫೈ ಆಗಿದ್ದೀರಾ, ಡಿಗ್ರಿ ಮಾರ್ಕ್ಸ್ ಅಷ್ಟು ಚೆನ್ನಾಗಿಲ್ಲ, BEd ಅಲ್ಲಿ ಜಸ್ಟ್ ಪಾಸ್ ಆಗಿದ್ದೀರಾ. ಸೊ ಹಿಂಗಿದ್ದಾಗ ಸರ್ ನಮಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಿಲ್ವಾ ಸರ್ ಅಂದ್ರೆ ಆಗಕ್ಕೆ ಚಾನ್ಸ್ ಇದೆ. ಯಾಕಂದ್ರೆ ಈ ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜಾಸ್ತಿ ಮೆರಿಟ್ ಅನ್ನ ಇಟ್ಟಿರುವಂತದ್ದು. ಸೊ ಎಲ್ಲರೂ ಕೂಡ ಯಾರ್ಯಾರು ಶಿಕ್ಷಕರಿದ್ದೀರಾ ಎಲ್ಲರಿಗೂ ಕೂಡ ಕಳಿಸಿ. ಸೊ BEd TET ಡಿಗ್ರಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡೋದ್ರ ಜೊತೆಗೆ CET ಮಾರ್ಕ್ಸ್ ಏನು ಎಕ್ಸಾಮ್ ಇರುತ್ತಲ್ವಾ ಅದರದ್ದು ಕೂಡ ತೆಗೆದುಕೊಳ್ತಾರೆ. ಅದಕ್ಕೆ ಜಾಸ್ತಿ ವೇಟೇಜ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ನೀವು ಗಮನಿಸಿ. ಇದೇ ತರ PSTR ಗೆ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ 1ರಿಂದ 5ನೇ ತರಗತಿಯವರಿಗೆ ಕೂಡ. ಸೊ ಇಲ್ಲಿ ನೀವು ನೋಡಬಹುದು PUC ಮಾರ್ಕ್ಸ್ ಮತ್ತೆ DEd ಮಾರ್ಕ್ಸ್ ಅನ್ನ ತೆಗೆದುಕೋತಾರೆ. ನೀವಿಲ್ಲಿ ನೋಡ್ಬೋದು PUC ಮಾರ್ಕ್ಸ್ ಮತ್ತೆ DEd ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾರೆ. ಸೊ ಇದೇ ಒಂದು ಚೇಂಜ್ ಆಗಿದೆ, ಹೊಸ ನಿಯಮಗಳು ಬಂದಿದೆ. ಸೊ ಆಲ್ರೆಡಿ ಕರಡು ಒಂದು ನಿಯಮಗಳನ್ನ ತಂದಿರೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಬಜೆಟ್ನ ನಂತರದಲ್ಲಾದರೂ ಅಕಸ್ಮಾತ್ ನಿಮಗೆ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ತುಂಬಾ ಹೆಚ್ಚಿದೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ನೆನ್ಕೊಳ್ಳಿ. ಸೊ ಸ್ನೇಹಿತರೆ, ಯಾರ್ಯಾರು BEd ಮಾಡಿದ್ದೀರಾ ಅಥವಾ DEd ಮಾಡಿದ್ದೀರಾ, ಶಿಕ್ಷಕರ ನೇಮಕಾತಿ ಕಾಯ್ತಾ ಇದ್ದೀರಾ, 2015ರಲ್ಲಿ HSTR ಎಕ್ಸಾಮ್ ಆಗಿತ್ತು, 11 ವರ್ಷಗಳ ನಂತರ HSTR ಆಗುವಂಥ ಕನಸಿತ್ತು ಅಂದರೆ, GPSTR ಆಗೋ ಕನಸಿತ್ತಂದ್ರೆ, ಸೊ ನಮ್ಮ ಶಿಕ್ಷಕರ ನೇಮಕಾತಿ 2026ರ ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಇನ್ನೂ ಮೆಥಡ್ ಕ್ಲಾಸಸ್ ಅನ್ನು ಕೂಡ ಮಾಡಲಾಗುತ್ತೆ. ಸೊ ಸ್ನೇಹಿತರೆ, ಆಫ್ಲೈನ್ ತರಗತಿಗಳು ಕೂಡ ಇದೆ, ಆನ್ಲೈನ್ ತರಗತಿ ಕೂಡ ಇದೆ. ಸೊ ಅದರ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಹೆಚ್ಚಿನ ಫ್ರೀ ಕಂಟೆಂಟ್ ಏನಾದರೂ ಬೇಕಿದ್ರೆ ಸೊ ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಅನ್ನು ನೀವು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ನಮ್ಮ ವಿಳಾಸ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸ್ ಅಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.